ನಮಸ್ಕಾರ ವೀಕ್ಷಕರೇ. ನಮ್ಮ ಗೌಡ್ರಿಗೆ ಮತ್ತು ಪಂಚಾಯತಿ ಪರ್ಮಿಷನ್ಗೆ ಏನಾಗಿದೆ ಅಂತ ನೋಡ್ಬಿಟ್ಟು ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಫುಲ್ ಕಾಮಿಡಿ ಇರುತ್ತೆ. ಮಿಸ್ ಮಾಡಿದೆ ನೋಡಿ, ದಯವಿಟ್ಟು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು. ಇವಾಗ ಕತೆ ಶುರು ಮಾಡೋಣ. ಬಾವಯ್ಯ, ಕಣ್ಬಿಡಿ ಬಾವಯ್ಯ, ಮಾತಾಡಿ ಬಾವಯ್ಯ. ನಮ್ಮ ಅತ್ತೆಗೆ ಮೈಸೂರು ಸಿಲ್ಕ್ ಸೀರೆನ ಗೆದ್ದು ಕೊಟ್ಬಿಟ್ಟು ನೀವು ಈ ಥರ ರವಕ್ಕತ್ತ ಬಿದ್ದಾಗ್ಬಿಟ್ರೆ ನಾವು ಏನು ಮಾಡೋದು ಮಾವಯ್ಯ? ಅತ್ತೆಗೆ ಮೈಸೂರು ಸಿಲ್ಕ್ ಸೀರೆ ಉಡಿಸ್ಬಿಟ್ಟು ನಿಮ್ಮ ಜೊತೆ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾರಿಗೆ ರೀಲ್ಸ್ ಮಾಡಿಸ್ಬೇಕು ಅನ್ಕೊಂಡಿದ್ನಲ್ಲ ಮಾವಯ್ಯ. ಈಗ ಯಾರ ಜೊತೆ ರೀಲ್ಸ್ ಮಾಡಿಸ್ಲಿ ಮಾವಯ್ಯ? ರೀ ಕೇಳಿಸ್ಕೊಟ್ರ, ನಮ್ಮ ಸೊಸೆ ಮಾಲಾಶ್ರೀ ನನಗೆ ಮೈಸೂರು ಸಿಲ್ಕ್ ಸೀರೆ ಉಡಿಸ್ಬಿಟ್ಟು ರೀಲ್ಸ್ ಮಾಡಿಸ್ಬೇಕು ಅಂತಿಲ್ಲತ್ತೆ. ಎದ್ದೇಳ್ರಿ, ಯಾಕ್ರಿ ಮಲ್ಗಿದ್ದೀರ? ಬಾವಯ್ಯ, ಐ ಡೋಂಟ್ ಲೈಕ್ ಯು ಸೋ ಮಚ್. ಏ ಮಾಲಾ, ಅಪ್ಪಯ್ಯನ್ಗೆ ಏನಾಗಿದೆಯೋ ಏನೋ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀನು ರೀಲ್ಸ್ ಮಾಡಿಸ್ತಿದ್ದೆ ಅಂತ ಹೇಳ್ತಿದ್ದೀಯಲ್ಲ, ನಿನ್ಗೇನು ಹೇಳ್ಬೇಕು ನಾನು? ರೀ, ಅತ್ತೆ ಮಾವ ಇಬ್ಬರು ಕೆಲವು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಎಂಟಿಗೋಸ್ಕರ ಮೈಸೂರು ಸಿಲ್ಕ್ ಸೀರೆ ಗೆದ್ಕೊಟ್ಟ ಗೌಡ್ರು ಅಂತ ಎಷ್ಟು ಫೇಮಸ್ ಆಗೋರು ಗೊತ್ತಾ ನಮ್ಮ ಮಾವಯ್ಯ? ಹೌದೇನೆ ಮಾಲ, ರೀಲ್ಸ್ ಮಾಡಿ ಹಾಕಿದ್ರೆ ಅಷ್ಟೊಂದು ಫೇಮಸ್ ಆಗ್ಬಿಡ್ತೀವಿ ನಾವು. ಇವರು ಸರ್ ಆದ ತಕ್ಷಣ ಮಾಡಾಕೋ ಮಿಸ್ ಮಾಡ್ದೇನೆ. ಹೌದು ಅತ್ತೆ, ರೀಲ್ಸ್ ಮಾಡಿ ಹಾಕಿದ್ರೆ ನಾಳೆ ಬೆಳಿಗ್ಗೆವರೆಗೆ ಫೇಮಸ್ ಆಗ್ಬಿಡ್ತೀರಾ ನೀವು. ಐ ಲೈಕ್ ಯು ಸೋ ಮಚ್. ಅವ್ವ ಶಾಂತಕ, ನೀವು ಅತ್ತೆ ಸೊಸೆ ಆಮೇಲೆ ಇಬ್ರು ರೀಲ್ಸ್ ಮಾಡಿ ಹಾಕೋರಿ. ಇವಾಗ ಗೌಡ್ರ ಪರಿಸ್ಥಿತಿ ಏನಾಗಿದೆ ಅಂತ ಸ್ವಲ್ಪ ನೋಡಿ. ಮಾತಾಡ್ರಿ, ನನಗೆ ಫ್ಯಾನ್ಸಿ ಸೀರೆ ಗೆದ್ದು ಕೊಟ್ಬಿಟ್ಟು ಈ ಥರ ಕೂತ್ಕೊಬಿಟ್ರಲ್ರಿ. ನೋಡು ಜನ ಏನ್ರಿ ಅನ್ಕೊಳ್ಳಲ್ಲ, ಪಂಚಾಯತಿ ಪರ್ಮಿಷನ್ಗೆ ಶಕ್ತಿನೇ ಇಲ್ಲ ಅನ್ಕೊಳ್ಳಲ್ವೇನ್ರಿ? ಎದ್ದೇಳ್ರಿ. ಲೇ ಪಾರಿ, ವಿಚಾರ ಏನಾದ್ರು ಊರೊಳಗಡೆ ಗೊತ್ತಾದ್ರೆ ಏನೇ ಗತಿ? ಒಂದು ಸೀರೆಗೋಸ್ಕರ ಪಾರಿ ತನ್ನ ಗಂಡನ ಸ್ಪರ್ಧೆಗೆ ಇಟ್ಬಿಟ್ಟಿದ್ದು ಅಂತ ಆಡ್ಕೊಳ್ಳಲ್ವೇನೆ ನಿನ್ನ? ಏನೇ ಹೇಳ್ತಿದ್ದೆ ಗೌರಿ? ಯಾಕೆ ನಾನು ಒಬ್ಳೆ ಕಳ್ಸಿದ್ದೆ ನನ್ನ ಗಂಡನ್ನ? ನೀನು ಕಳ್ಸಿದ್ದಲ್ಲ ಸೀರೆ ಗೆದ್ಕೋಬ ಅಂತ. ಪಾರಿ, ನಾನು ನನ್ನ ಗಂಡನ ಕಳ್ಸಿದ್ದೆ, ಆದ್ರೆ ನೀನು ಸೀರೆ ಗೆದ್ಕೊಂಡೇ ಬರಬೇಕು ಅಂತ ನಾನು ಪ್ರೆಜರ್ ಹಾಕಿಲ್ಲಪ್ಪ. ಆದ್ರೆ ನೀನೇನ್ ಮಾಡಿದೆ? ಸೀರೆ ಗೆದ್ಕೊಂಡೇ ಬರಬೇಕು, ತಿನ್ನು ತಿನ್ನು ಅಂದ್ಬಿಟ್ಟು ಪಾಪ ಪರ್ಮಿಷನ್ ಎದ್ವಾ ತದ್ವಾ ಮೆಣಸಿನ್ಕಾಯಿ ತಿನ್ಬಿಟ್ಟು ಹೆಂಗ್ ಬಿದ್ದಬಿಟ್ಟು ನೋಡು. ಹೌದೇನೆ ಗೌರಿ, ನನ್ನ ಗಂಡ ಹಿಂಗಾಗಕ್ಕೆ ನಾನೇ ಕಾರಣನಾ? ಹೌದು, ಮತ್ತೆ ನೀನೇ ಕಾರಣ. ಒಂದ್ ಸೀರೆಗೋಸ್ಕರ ಅಷ್ಟೊಂದು ಮೆಣಸಿನ್ಕಾಯಿ ತಿನ್ನು ಅಂತ ಹೇಳ್ತಾರ ಪಾರಿ. ರೀ ಕೇಳಿಸ್ಕೊಂಡ್ರ, ಗೌರಿ ಹೇಳ್ತಾವಳೆ ನೀವು ಈ ಥರ ಬಿದ್ದೋಕೆ ನಾನೇ ಕಾರಣ ಅಂತೆ. ನಾನು ಮೆಣಸಿನ್ಕಾಯಿ ತಿನ್ನಿ ಅಂದಕ್ಕೆ ನೀವು ತಿಂದ್ರಂತೆ. ಹೌದೇನ್ರಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಛತ್ರಿ ಬಿತ್ರಿ ಗೌರಿ. ಪಾಪ ಪಾರಿನ ಹೆಂಗೆ ಎದುರಿಸ್ತಾವ್ ನೋಡು. ಇದೆಲ್ಲಕ್ಕೂ ನೀನೇ ಕಾರಣ ಅಂತ. ಈ ಪಾರಿಗೂ ಏನು ಗೊತ್ತಾಗಲ್ಲ, ತಂದೆ ತಪ್ಪು ಅಂತ ಸಾರಿ ಕೇಳ್ತಾಳೆ ಪರಮೇಶಿಗೆ. ನಾನು ಹೋಗಿ ಸ್ವಲ್ಪ ಧೈರ್ಯ ಹೇಳ್ತೀನಿ. ಲೇ ಪಾರಿ, ನೀನು ಯಾಕೆ ತಪ್ಪನೆಲ್ಲ ನಿನ್ನ ತಲೆ ಮೇಲೆ ಹಾಕೋತೀಯಾ? ಈ ಗೌರಿ ಏನು ಸಾಮಾನ್ಯದವಳು ಅನ್ಕೋಬೇಡ. ತನ್ನ ಗಂಡ ಸೀರೆ ಗೆದ್ದು ಕೊಟ್ಟಿಲ್ವಲ್ಲ, ಹೊಟ್ಟೆ ಊರಿಗೆ ನಿನ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ತಾವಳೆ. ಆ ಶಂಕರಣ್ಣ ಏನಾದರೂ ಚೆನ್ನಾಗಿ ಮೆಣಸಿನ್ಕಾಯಿ ತಿನ್ಬಿಟ್ಟು ಫಸ್ಟ್ ಪ್ರೈಸ್ ಗೆದ್ದು ಕೊಟ್ಬಿಟ್ಟಿದ್ರೆ ತಕ 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 ಅಂತ ಕುಣಿಯೋಳು. ಗೆದ್ದಿಲ್ವಲ್ಲ, ಅದಕ್ಕೆ ಹೊಟ್ಟೆ ಊರಿಗೆ ಮಾತಾಡ್ತಿರೋದು ಕಣೆ. ಲೇ ಜಾನ್ಕಿ, ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೀನ? ನಾನು ಪಾರಿ ಜೊತೆ ಮಾತಾಡ್ತಾ ಇದ್ದೀನಿ. ನೀನೇ ಅವಳೆ ಮಧ್ಯದಲ್ಲಿ ಬಂದು ಮಾತಾಡಕ್ಕೆ. ಏನಂತ ನೀನು? ನನ್ನ ಗಂಡನಿಗೆ ಸೀರೆ ಗೆದ್ಕೊಡೋಕೆ ತಾಕತ್ತಿಲ್ಲ ಅಂತಂದ್ಯಾ? ನಿನ್ ಗಂಡನೆಲ್ಲ ಕುಳ್ಳ, ಅವನೆಷ್ಟು ಸೀರೆ ಗೆದ್ಕೊಟ್ಟ ನಿಂಗೆ? ಫಸ್ಟ್ ಅದನ್ನ ಬಗಳು ನೀನು. ಏ ಗೌರಿ, ನನ್ನ ಗಂಡನ ಸುದ್ದಿಗೆ ಬಂದ್ರೆ ನಾ ಸುಮ್ಮನಿರಲ್ಲ, ನೋಡ್ಕೋ. ಇದನ್ನೆಲ್ಲ ಮಾತಾಡೋಕ್ಕಿಂತ ಮುಂಚೆ ನೀನು ಮಾತಿನ ಮೇಲೆ ಇಡ್ತಾ ಇರ್ಬೇಕಾಗಿತ್ತು. ನೀನು ಫಸ್ಟ್ ನನ್ನ ಗಂಡನ ಸುದ್ದಿ ಮಾತಾಡ್ದಕ್ಕೆ ನಾನು ನಿನ್ ಗಂಡನ ಸುದ್ದಿ ಮಾತಾಡ್ದು. ನನ್ನ ವಿಷಯಕ್ಕೆ ಬರಬೇಡ, ಹೇಳ್ತಾ ಇದ್ದೀನಿ ಕೇಳೋ. ಅಯ್ಯೋ, ಇಬ್ರು ಸ್ವಲ್ಪ ಬಾಯಿ ಮುತ್ತೀರಾ? ಇಲ್ಲಿ ನನ್ನ ಗಂಡನ್ಗೆ ಏನಾಗಿದೆ ಏನೋ ಅನ್ನೋ ಟೆನ್ಷನ್ ನನಗೆ. ನೀವಿಬ್ರು ಇಲ್ಲಿ ಜಗಳಾಡಕ್ಕೆ ಬಂದಿದ್ದೀರಾ? ಏನೇ ಪಾರಿ, ನಾನು ನಿನಗೆ ಸಪೋರ್ಟ್ ಮಾಡ್ಕೊಂಡು ಬಂದರೆ ನೀನು ನನಗೆ ತಿರುಗಿಸಿ ಮಾತಾಡ್ತಾ ಇದೀಯಾ? ಇಲ್ಲ ಕಣೆ ಜಾನ್ಕಿ, ಇಲ್ಲಿ ನನ್ನ ಗಂಡನ ಪರಿಸ್ಥಿತಿ ನೋಡಿದ್ರೆ ಹಿಂಗಾಗದೆ. ನೀವಿಬ್ರು ಯಾಕೆ ನನ್ನ ಗಂಡ ನಿನ್ನ ಗಂಡ ಅಂತ ವಾದ ಮಾಡ್ಕೊಂಡು ನಿಂತಿದ್ದೀರಾ? ಫಸ್ಟ್ ನನ್ನ ಗಂಡಗೆ ಏನಾಗಿದೆ ಅಂತ ನೋಡಿ. ಸರಿ ಬಿಡು ಪಾರಿ, ನಾನು ಮನೆಗೆ ಹೋಗಿ ನೀರು ತಗೋಬತ್ತೀನಿ. ನೀರು ಕುಡಿಸಿದ್ರೆ ಸರಿ ಥರ ನೀನೇನು ತಲೆ ಕೆಡ್ಸ್ಕೊಬೇಡ. ಸುಮ್ಮರು ಕೊಚ್ಚೆ ಮೇಲೆ ಕಲ್ಲಿಟ್ರೆ ಯಾರಾದ್ರೂ ನಮ್ಮ ಮುಖಕ್ಕೆ ತಾನೇ. ಲೇ ಯಾವಳ್ಳೆ ಕೊಚ್ಚೆ ಅಂತ ಇದೀಯಾ? ನೀನು ಕಣೆ ಕೊಚ್ಚೆ. ಜಾನು, ಮುಂದಕ್ಕೆ ನಂದು ಮಾತಾಡಬೇಡ. ಇದು ಜಗಳಾಡೋ ಟೈಮಲ್ಲಿ ಅಲ್ಲಿ ಗೌಡ್ರಿಗೆ ಪರ್ಮಿಷನ್ ಇಬ್ಬರಿಗೂ ಸೀರಿಯಸ್ ಆಗಿದೆ. ನಡಿ ಮನೆಗೆ ಹೋಗಿ ನೀರು ತಗೋಬತ್ತೀನಿ ಅಂತೆಲ್ಲ ತಗೋಬೋಗು. ಗೌರಿ, ನೀನು ಬಾಯ್ ಮುಚ್ಕೊಂಡು ನಿಂತ್ಕೋ ಬಾಯಿ ಕಡೆ. ಲೇ ಜಾನ್ಕಿ, ನನ್ನನ್ನೇ ಕೊಚ್ಚೆ ಅಂತೀನಿ. ಮಾಡ್ತೀನಿ ಕಣೆ ನಿಂಗೆ. ಶಾಂತಕ್ಕ, ಹೊಟ್ಟೆಲಿ ಉರಿ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ತಲೆ ಸುತ್ತ ಬಿದ್ಬಿಟ್ಟವ್ರೆ ಅನ್ಸುತ್ತೆ. ನಾನು ಹೋಗಿ ನೀರು ತಗೋಬತ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ.
ತಗೋಬ ಲಕ್ಷ್ಮಿ. ಮಾವಯ್ಯ ಮಾತಾಡಿ ಮಾವಯ್ಯ, ಒಂದೇ ಒಂದ್ಸಲ ನನ್ನ ಸೊಸೆ ಮುದ್ದು ಅಂತ ಕೂಗಿ ಮಾವಯ್ಯ. ಐ ಡೋಂಟ್ ಲೈಕ್ ಯು ಸೋ ಮಚ್. ಇದು ಸರಿಯಾದ ಟೈಮು ನನ್ನ ಬೀಗ್ತಿ ಮುಖಕ್ಕೆ ಮಂಗಳಾರತಿ ಮಾಡೋಕ್ಕೆ. ಈಗ ಹೋಗಿ ನನ್ನ ಮಗಳಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ಬರ್ತೀನಿ. ಲೋ ಕಾರ್ತಿ, ಅಷ್ಟೊಂದಿನ ಏನ್ ಮಾಡಿದ್ರು ನಿಮ್ಮಪ್ಪ ಮಾತಾಡ್ತಿಲ್ವಲ್ಲೋ? ಇವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾವೇನಾದ್ರು ಮಾಡಕ್ ಸಾಧ್ಯ? ಏನೋ ಮಾಡೋದು ಇವಾಗ. ರೀ ಒಂದೇ ಒಂದ್ಸಲ ಶಾಂತ ಅಂತ ಕೂಗ್ರಿ. ಅಳಿಂದ್ರೆ ನಿಮ್ಗೆ ಯಾರಾದ್ರು ಗೊತ್ತಿರೋ ಡಾಕ್ಟರ್ ಇದ್ರೆ ಫೋನ್ ಮಾಡಿ ನೋಡಿ, ಹಾಸ್ಪಿಟ್ಲ್ಗಾರು ಕರ್ಕೊಂಡು ಹೋಗವ. ಹೌದು ಮಾವಯ್ಯ, ಡಾಕ್ಟರ್ ಪೀತಾಂಬರ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ ರೀ. ಓ ಅಳಿಂದ್ರು ಡಾಕ್ಟ್ರು ಫೋನ್ ಮಾಡ್ತಾವ್ರೆ, ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಬೇಕ್ತಿ ಮುಖಕ್ಕೆ ಒಂದು ರೌಂಡು ಮಂಗಳಾರತಿ ಮಾಡಿಸ್ಬಿಡ್ತೀನಿ. ಮಗಳೇ ಮಗಳೇ. ಏನಮ್ಮ, ನಮ್ಮ ಮಾವಯ್ಯನವ್ರ ಪರಿಸ್ಥಿತಿ ನೋಡಮ್ಮ ಹೆಂಗಾಗ್ಬಿಟ್ಟಿದೆ. ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಹೌದು ಮಗಳೇ, ಪಾಪ ನಿಮ್ಮ ಮಾವಯ್ಯ. ಆದರೆ ಇದಕ್ಕೆಲ್ಲ ಕಾರಣ ಯಾರು ಹೇಳು? ಇನ್ಯಾರಮ್ಮ? ಆ ಮೆಣಸಿನ್ಕಾಯಿ. ಮಗಳೇ, ಮೆಣಸಿನ್ಕಾಯಿ ಎಲ್ಲ ನಿಮ್ಮ ಅತ್ತೆ ಕಣೆ. ಪಾಪ ನಿಮ್ಮ ಮಾವನಿಗೆ ವಯಸ್ಸಾಗಿದೆ ಅನ್ನೋದು ಕಾಣ್ದೇನೆ ನಂಗೆ ಫಸ್ಟ್ ಪ್ರೈಜೇ ಬರಬೇಕು, ಮೈಸೂರು ಸಿಲ್ಕ್ ಸೀರೆನೇ ಬರಬೇಕು ಅಂತ ಪ್ರಜಾರ ಹಾಕಿ ಹಾಕಿ ಪಾಪ ನಿಮ್ಮ ಮಾವಯ್ಯ ಸಿಕ್ಕಾಬಟ್ಟೆ ಮೆಣಸಿನ್ಕಾಯಿ ತಿಂದ್ಬಿಟ್ರು. ಇವಾಗ ನೋಡು ಎಂಥ ಪರಿಸ್ಥಿತಿ ಆಗಿದೆ. ಏನಾರು ಹೆಚ್ಚು ಕಮ್ಮಿ ಆದರೆ ಏನೇ ಮಾಡೋದು? ಇದಕ್ಕೆಲ್ಲ ನಿಮ್ಮ ಅತ್ತೆನೇ ಕಾರಣ. ಅಮ್ಮ ಏನು ಹೇಳ್ತಾ ಇದೀಯ ನೀನು? ಇದಕ್ಕೆಲ್ಲ ನಮ್ಮ ಅತ್ತೆ ಹೆಂಗೆ ಕಾರಣ ಆಗ್ತಾರೆ? ನನಗೆ ನಂಗೆ ಅನ್ನಿಸ್ತಾ ಇಲ್ಲ. ಮಗಳೇ, ನೀನೇ ಬೇಕಾದ್ರೆ ಒಂದ್ಸಲ ಯೋಚನೆ ಮಾಡು. ನಿಮ್ಮ ಮಾವಯ್ಯನವ್ರಿಗೆ ವಯಸ್ಸಾಗಿದೆ ತಾನೆ, ಗೊತ್ತಿದ್ರು ನಿಮ್ಮ ಅತ್ತೆ ತಿನ್ನಿ ತಿನ್ನಿ ಅಂತ ಯಾಕೆ ಹೇಳ್ಬೇಕಿತ್ತು? ಈ ಮಹಾರಾಷ್ಟ್ರಿಗೆ ರವ್ವ ಏನೋ ಪಿಟಿಂಗ್ ಇಟ್ಕೊಡ್ತಾವಳಲ್ಲ, ಅಷ್ಟು ತಿಂದ್ವೆ. ಏನೋ ಕೇಳಿಸ್ತಾನೆ ಇಲ್ಲಪ್ಪ, ಗುಸು ಗುಸು ಅಂತ ಮಾತಾಡ್ತಾವಳೆ. ಹೌದಮ್ಮ, ನೀನ್ ಹೇಳೋದು ನಿಜ. ನಮ್ಮ ಅತ್ತೆ ಮೈಸೂರು ಸಿಲ್ಕ್ ಸೀರೆ ಬೇಕೇ ಬೇಕು ಅಂತ ಹಠ ಮಾಡಿದ್ಕೇನೆ ನಮ್ಮ ಮಾವ ಎಷ್ಟೊಂದು ಮೆಣಸಿನಕಾಯಿ ತಿಂದಿದ್ದು. ಇವಾಗ ನೋಡಿ ಹೆಂಗ್ ಅಳ್ತಾ ಕೂತವ್ರೆ ನಮ್ಮ ಅತ್ತೆ. ಕೇಳ್ತೀನಿ ಇವಾಗ ಅವ್ರನ್ನ. ಕೇಳು ಕೇಳು. ಕಾರ್ತಿ, ಡಾಕ್ಟರ್ ಫೋನ್ ಸಿಕ್ತಾ? ಶಂಕರಣ್ಣ ರಿಂಗ್ ಆಗ್ತಾ ಇದೆ, ತೆಗಿತಾ ಇಲ್ಲ, ಎಲ್ಲೋ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಲೋ ಕಾರ್ತಿ, ಕಟ್ ಮಾಡ್ಬಿಟ್ಟು ಪುನಃ ಫೋನ್ ಮಾಡು. ನನ್ನ ಗಂಡನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಲಿ? ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗವ. ಅತ್ತೆ, ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ. ಇವಾಗ ನೋಡಿ ಮಾವಯ್ಯನ ಪರಿಸ್ಥಿತಿ ಏನಾಗಿದೆ ಅಂತ. ಲೇ ಮಾಲಿ, ಏನೇ ಮಾತಾಡ್ತಾ ಇದೀಯಾ? ನಾನೇನೇ ಮಾಡಿದೆ? ನೀನೇ ಅಲ್ವಾ ಅತ್ತೆ ನಂಗೆ ಮೈಸೂರು ಸಿಲ್ಕ್ ಸೀರೆನೇ ಬೇಕು, ಫಸ್ಟ್ ಪ್ರೈಜ್ನ ತಗೊಳ್ಳಿ ಅಂತ ಪ್ರಚಾರ ಹಾಕಿದ್ರೆ ನಮ್ಮ ಮಾವಯ್ಯನಿಗೆ. ಅವರು ಎದ್ವಾ ತದ್ವಾ ಮೆಣಸಿನ್ಕಾಯಿ ತಿನ್ಬಿಟ್ಟು ಇವಾಗ ಹೆಂಗಾಗಿದ್ದಾರೆ ನೋಡಿ. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನತ್ತೆ ಮಾಡೋದು? ನಂಗೆ ತುಂಬಾ ಬೇಜಾರಾಗ್ತಿದೆ. ನೀವಂತೂ ಈ ಥರ ಮಾಡಬಾರ್ದಾಗಿತ್ತು ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತಿದ್ಯಾ? ಮಾತನ್ನ ಎಲ್ಲಿಂದ ಎಲ್ಗೋ ಲಿಂಕ್ ಮಾಡ್ತಿದೀಯಲ್ಲೇ. ನನ್ನ ಗಂಡನ್ಗೆ ಹಿಂಗಾಗಿರೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿದೀಯಲ್ಲ. ಎಷ್ಟು ಧೈರ್ಯ ಇರಬೇಕು ನಿಂಗೆ. ನಿಂಗೆ ಹೊಟ್ಟೆ ಕಿಚ್ಚು ಕಣೆ ನಂಗೆ ಮೈಸೂರು ಸಿಲ್ಕ್ ಸೀರೆ ಬಂದಿದೆ ಅಂತ. ಎಷ್ಟೇ ಆದ್ರೆ ನಿನ್ನ ಸೊಸೆ ಬುದ್ಧಿ ತೋರಿಸ್ಬಿಟ್ಟಲ್ಲ ಬಿಡು. ಅತ್ತೆ, ನಿಮಗೆ ಮೈಸೂರು ಸಿಲ್ಕ್ ಸೀರೆ ಬಂದಿದೆ ಅಂತ ನಂಗೆ ಯಾಕತ್ತೆ ಹೊಟ್ಟೆ ಕಿಚ್ಚು? ನಾನು ನಿಮ್ಮನ್ನ ಅಮ್ಮ ಅಂತ ತಿಳ್ಕೊಂಡಿದ್ದೀನಿ, ಮಾವಯ್ಯನವ್ರನ್ನ ಅಪ್ಪ ಅಂತ ತಿಳ್ಕೊಂಡಿದ್ದೀನಿ, ಗೊತ್ತಾ? ಮಾವಯ್ಯನವ್ರಿಗೆ ತುಂಬ ಹುಷಾರಿಲ್ವಲ್ಲ ಅತ್ತೆ, ಅದಕ್ಕಾಗಿ ಮಾತಾಡ್ಬಿಟ್ಟೆ. ನಿಮ್ಮ ಮನಸ್ಸಿನಾರು ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅತ್ತೆ. ಐ ಡೋಂಟ್ ಲೈಕ್ ಯು ಸೋ ಮಚ್. ಲೇ ಮಾರಿ, ಅಳ್ಬೇಡ, ಸುಮ್ಮನಿರು ಆಯ್ತು. ಈ ಮಾತುಗಳನ್ನ ನೀನ್ ಆಡಿಲ್ಲ ಕಣೆ, ನಿನ್ನಿಂದ ಯಾರು ಆಡ್ಸಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನಾವಿಬ್ರು ಜಗಳಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಅಲ್ಲ. ಫಸ್ಟ್ ನಿಮ್ಮ ಮಾವಯ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗವ ನಡಿ. ಇವಾಗ ಡಾಕ್ಟರ್ ಲೈನ್ ಸಿಕ್ತು. ಯಾರು ಮಾತಾಡಬೇಡಿ, ಒಂದು ನಿಮಿಷ ಇರಿ. ಅಲೋ 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 ಅಲೋ, ಡಾಕ್ಟರ್ ಪೀತಾಂಬರ ಅವರೇ, ನಾನು ಗೌಡ್ರ ಮಗ ಕಾರ್ತಿ ಮಾತಾಡ್ತಾ ಇರೋದು. ಯಾವ ಗೌಡ್ರು? ಸುಂದ್ರಿ ಗೌಡ್ರ ಮಗ ಕಾರ್ತಿ ಮಾತಾಡ್ತಾ ಇರೋದು. ಓ, ಹೇಳಿ ಹೇಳಿ, ಹೇಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ ಡಾಕ್ಟ್ರೇ, ನಮ್ಮ ಅಪ್ಪನಿಗೆ ತುಂಬ ಹುಷಾರಿಲ್ಲ, ಮತ್ತು ಪಂಚಾಯತಿ ಪರಮೇಶ್ವರನಿಗೂ ಹುಷಾರಿಲ್ಲ, ಇಬ್ಬರಿಗೂ ಒಟ್ಟಿಗೆ ಹುಷಾರು ತಪ್ಪಿಟ್ಟಿದೆ. ಅದಕ್ಕೆ ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಬರವ ಅಂತ ಫೋನ್ ಮಾಡ್ತಾ ಇದ್ದೀನಿ. ಅಷ್ಟೊಂದಿಂದ ಲೈನೇ ಸಿಗ್ತಾ ಇಲ್ಲ, ಇವಾಗ ಸಿಕ್ತು ನೋಡಿ. ಇವಾಗ ನೀವು ಹಾಸ್ಪಿಟ್ಲಲ್ಲಿ ಇದ್ದೀರಾ, ಕರ್ಕೊಬರೋದಾ? ಓ ಹೌದಾ? ಏನಾಯ್ತು ಗೌಡ್ರಿಗೆ ಮತ್ತು ಪರಮೇಶ್ವರ್ಗೆ? ಅಯ್ಯೋ ಡಾಕ್ಟ್ರೇ, ಅದೊಂದು ದೊಡ್ಡ ಕತೆ, ಇಲ್ಲಿ ಫೋನಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಬರ್ತೀನಲ್ಲ ಅವಾಗ ಹೇಳ್ತೀನಿ. ಓಕೆ ಓಕೆ ಕಾರ್ತಿಕ್, ಕರ್ಕೊಬನ್ನಿ. ಮಾಲಾ, ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಇದ್ದಾರಂತೆ, ಈಗ ಬೇಗ ಕರ್ಕೊಂಡು ಹೋಗುವ. ಓ ಹೌದಾ? ಸರಿ ಕಣ, ಇವಾಗಲೇ ಹೋಗೋಣ. ಬೀಗ್ರೆ ನೀವು ಮನೇಲಿ ಇದ್ಬಿಡಿ. ಗೌರಿ ಶಂಕರಣ್ಣ ನೀವು ಮನೆಗೆ ಹೋಗಿ, ನಾವು ಸದ್ಯಕ್ಕೆ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಏನಾಯ್ತು ಅಂತ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ. ಶಾಂತಂದು ಅಕ್ಕ, ನಾನು ನಿಮ್ಮ ಜೊತೆಗೆ ಬರಲಾ? ಬೇಡ ಕಣೆ ರೇಷಿ, ನೀನು ಮನೆಗೆ ಹೋಗು. ಏನಾದ್ರು ಇದ್ರೆ ಫೋನ್ ಮಾಡ್ತೀನಿ, ಆಮೇಲೆ ಬರುವೆ. ಸರಿ ಶಾಂತಂದು ಅಕ್ಕ, ಜೋಪಾನಾಗಿ ಹೋಗಿ. ಶಾಂತಕ್ಕ, ಪಾರಿ, ನೀವಿಬ್ರು ಏನೇ ಇದ್ರು ನನಗೆ ಫೋನ್ ಮಾಡಿ, ನಾನು ಬಂದ್ಬಿಡ್ತೀನಿ.
ಸರಿ ಕಣೆ ಗೌರಿ. ಕಾರ್ತಿಕ, ಹೋಗಪ್ಪ, ಬೇಗ ಒಂದು ಆಟೋ ತಗೊಬಂದ್ಬಿಡು. ಪಾರಕೋರೆ, ಆಟೋ ಯಾಕೆ, ನನ್ನ ಕಾರೇ ಇದೆಯಲ್ಲ, ತಗೊಂಡು ಬರ್ತೀನಿ. ಕಾರೆಲ್ಲ ಕರ್ಕೊಂಡು ಹೋಗೋಣ ಬಿಡಿ. ಹೋಗು ಬೇಗ. ಗೌರಿ, ಜಾನ್ಕಿಗೆ ಹೇಳ್ಬಿಡು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅಂತ. ಸರಿ ಕಣೆ ಪಾರಿ, ನಾನೆಲ್ಲ ನೋಡ್ಕೊತೀನಿ, ನೀನು ಹೋಗು. ಡಾಕ್ಟರ್ ಪೀತಾಂಬರ ಅವರೇ. ಓ ಕಾರ್ತಿಕ್, ಬನ್ನಿ ಬನ್ನಿ. ಡಾಕ್ಟ್ರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಓ, ನಾನು ಸೂಪರ್ ಆಗಿದ್ದೀನಿ. ನಮ್ಮ ಮಾವಯ್ಯನವ್ರಿಗೆ ಪಂಚಾಯತಿ ಪರಮೇಶ್ವರನಿಗೆ ಹುಷಾರಿಲ್ಲ, ಅವರನ್ನ ನೋಡ್ಬೇಕು ನೀವು. ನೀವು ನೋಡಕ್ ಬಿಟ್ರೆ ನಾನು ನೋಡ್ತೀನಿ. ಅಯ್ಯೋ, ಬೇಗ ನೋಡಿ ಡಾಕ್ಟ್ರೇ. ಕಾರ್ತಿಕ್ ಅವರೇ, ಗೌಡ್ರಿಗೂ ಪರಮೇಶ್ ಅವ್ರಿಗೂ ಏನಾಯ್ತು?